ತಾಜ್ ಕಾರಿಡಾರ್ ಚಳವಳಿಯಲ್ಲಿ ಇಲ್ಲರೂ ಕೆಲವು ಮುಖಗಳನ್ನ ಕಾಣಿಸ್ತಾ ಇದ್ದಾವೆ. ಆ ತಾಜ್ ಕಾರಿಡಾರ್ನ ರೆಸಾರ್ಟ್ನ ನಾವು ಹೆಂಗೆ ಓಡಿಸಿದ್ವಿ ನಗರೊಳೆಯಿಂದ, ಆ ಥರದ ಎರಡನೇ ಚಳವಳಿ ಮಾಡಿದ್ರೆ ಮಾತ್ರ ಇವೆಲ್ಲ ನಿಮ್ಗೆ ದಕ್ಕೋದು. ಈ ಥರ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಬರ್ನೆ ಮಾಡಿ ಮಾತಾಡ್ಕೊಂಡು ಇವೆಲ್ಲ ಆಗಲ್ಲ. ಬೀದಿ ಬೀದಿಯಲ್ಲಿ ಜನನು ನೀವು ಆಡಿಯಲ್ಲಿ ಮಾತಾಡ್ಕೊಂಡು ಎಲ್ಲ ಆಡಿಗಳಲ್ಲಿ ಜನ ಸೇರಿ ಎಲ್ಲರೂ ಒಕ್ಕೊರಲಿಂದ ನೀವೆಲ್ಲ ಒಟ್ಟಿಗೆ ಸೇರಿ ನಾವು ಇಷ್ಟು ಜನ ಆದಿವಾಸಿಗಳಿದ್ದೀವಿ, ನಮಗೆ ನೀವು ಕೊಡಬೇಕು ಅಂತ. ಯಾಕಂತಂದ್ರೆ ನೀವು ಇಟ್ಟಿದ್ದೀರಿ ನ್ಯಾಷನಲ್ ಫ್ಲಾಗ್ ಇಟ್ಟಿದ್ದೀರಿ, 400 ಲೈನ್ ಇಟ್ಟಿದ್ದೀರಿ, ಬಿರ್ಸಾ ಮುಂಡಾನ ಇಟ್ಟಿದ್ದೀರಿ, ಗಾಂಧೀಜಿಯವ್ರನ್ನ ಇಟ್ಟಿದ್ದೀರಿ, ಅಂಬೇಡ್ಕರ್ ಅವ್ರನ್ನ ಇಟ್ಟಿದ್ದೀರಿ, ಎಲ್ಲ ಅಬ್ದುಲ್ ಕಲಾಂ ಅದೇ ಎಲ್ಲರನ್ನ ಇಟ್ಕೊಂಡಿದ್ದೀರಿ. ನೀವು ಇದು ನೋಡಿದ್ರೆ ನಾವೆಲ್ಲರೂ ಭಾರತ ಪ್ರಜೆಗಳೇ, ನಮ್ಗೆಲ್ಲ ಅನ್ವಯಿಸುವಂಥದ್ದು ಇದನ್ನ. ಆದರೆ ಭಾರತದ ಸಂವಿಧಾನದಲ್ಲಿ ಇದ್ದಂಥ ಆಶಯಗಳು ಅವ್ರೇನು ಪ್ರತಿಪಾದನೆ ಮಾಡಿದ್ರು ಅದು ಯಾವುದು ದಕ್ಕದೇ ಇರುವಂತ ಒಂದು ಸಮುದಾಯ ನೀವು. ಮೋಸ್ಟ್ಲಿ ಈ ದೇಶದಲ್ಲಿ ನಿಮ್ಮಷ್ಟು ಎಕ್ಸ್ಪ್ಲಾಯ್ಟ್ ಆಗಿರುವಂತ ಒಂದು ಜನಾಂಗ ಯಾವುದೂ ಇಲ್ಲ ನನಗೆ ಗೊತ್ತಿದ್ದಂಗೆ. ನಿಮ್ಮನ್ನ ದಮನ ಮಾಡಿಬಿಟ್ಟಿದ್ದಾರೆ ಇವತ್ತು. ವಿದ್ಯೆ ಕೊಡಲಿಲ್ಲ, ಬುದ್ಧಿ ಕೊಡಲಿಲ್ಲ, ಆರೋಗ್ಯ ಕೊಡಲಿಲ್ಲ, ಕೆಲಸ ಕೊಟ್ಟಿಲ್ಲ, ಹಣಕಾಸು ಕೊಟ್ಟಿಲ್ಲ, ಕಾರ್ಯಕ್ರಮ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ. ಮಸ್ತಮ್ಮ ರಾಜ್ಯೋತ್ಸವ ಅವಾರ್ಡ್, ಎಲ್ಲ ರಾಜ್ಯೋತ್ಸವ ಸಿಕ್ಕಿದ್ರೆ ನಗರ ಪ್ರದೇಶದ ಒಂದು ಸೀಟ್ ಸಿಕ್ಕುತ್ತೆ. ಮಸ್ತಮ್ಮನ ರಾಜ್ಯೋತ್ಸವ ಸಿಕ್ಬಿಟ್ಟು ಸ್ವಾಮಿ ಟಾರ್ಪಲ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ನಗರ ಪ್ರದೇಶದಲ್ಲಿ ಸಿಕ್ಕುವಂತ ರಾಜ್ಯೋತ್ಸವ ಅವಾರ್ಡ್ನು ಗ್ರಾಮೀಣ ಅದೇ ಆದಿವಾಸಿಗೆ ಸಿಕ್ಕೋ ಇದನ್ನು ರಾಜ್ಯೋತ್ಸವ ಪ್ರಶಸ್ತಿ ಎರಡು ಒಂದೇನೆ. ಆದ್ರೆ ಅವ್ರಿಗೆ ಒಂದು ಸೈಟ್ ಸಿಗುತ್ತೆ. ಈ ಮುಂದೆ ಇವತ್ತು ಟಾರ್ಪಲ್ ಹಾಕೊಳ್ಳೋ ಸ್ಥಿತಿ ಬಂದಿದೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತಿಂದ 3 ತಿಂಗಳು ತಗೊಳ್ತಿರೋ 6 ತಿಂಗಳು ತಗೊಳ್ತಿರೋ ಗೊತ್ತಿಲ್ಲ. ಈ ತರದ ಒಂದು ಸಭೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ದೊಡ್ಡ ಆಡಿಯಲ್ಲಿ ಸಾವಿರಾರು ಜನದ ಮುಂದೆ ಆಗ್ಬೇಕಿದು. 40 ಜನ, 100 ಜನ, 200 ಜನದ ಮುಂದೆ ಆಗೋ ಕೆಲಸ ಅಲ್ಲ ಇದೆ. ನೀವೆಲ್ಲ ಲೀಡರ್ಗಳು ಅನ್ಸ್ಕೊಂಡಿರೋರು ಜನ ಕಟ್ಟಬೇಕು ಅಷ್ಟು. ಅದು ಶ್ರೀಕಾಂತ್ ಒಬ್ಬರ ಕೆಲಸ ಅಲ್ಲ, ಇಲ್ಲ ಆನಂದ್ ಸ್ವಾಮಿದು ಒಬ್ಬರ ಕೆಲಸ ಅಲ್ಲ, ಇಲ್ಲ ಹರ್ಷ ಅವರು ಒಬ್ಬರ ಕೆಲಸ ಅಲ್ಲ. ನೀವೆಲ್ಲ ಹೆಂಗಸರು ಗಂಡಸರೆಲ್ಲ ಸೇರ್ಕೊಂಡು ಜನ ಕಟ್ಟಿ, ನೀವು ನಮ್ಮಲ್ಲ ಪಾರ್ಲಿಮೆಂಟರಿ ಕಮಿಟಿ ಬಂದಿದ್ದ ದಿನ ಬರ್ತಾರೆ ಅಂದಾಗ ನಾವು 2 ದಿನ ಮೊದಲು ಬಂದಿದ್ವಿ. ನಾವು ಪಾರ್ಲಿಮೆಂಟರಿ ಕಮಿಟಿ ಹೊರಗಡೆ ಹೋದ್ಮೇಲೂ ನಾವು ಈ ಕಾಡಿಂದ ಹೊರಗಡೆ ಹೋಗಿರ್ಲಿಲ್ಲ. ಅಂದ್ರೆ ಆವತ್ತಿನ ಪತ್ರಕರ್ತರು ಹಂಗಿದ್ರು. ಇವಾಗ ಪತ್ರಿಕೋದ್ಯಮದ ಇದನ್ನು ಬದಲಾಗ್ಬಿಟ್ಟಿದೆ, ಅವ್ರ ಪ್ರಿಯಾರಿಟೀಸು ಬದಲಾಗಿದೆ, ಅದು ಬೇರೆ ಪ್ರಶ್ನೆ. ಅಂದ್ರೆ ಅಷ್ಟು ಮಟ್ಟಕ್ಕೆ ಪತ್ರಕರ್ತರು ನಿಮ್ ಜೊತೆ ನಿಂತ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ವಿ. ಹಂಗಾಗಿ ಬಹಳ ಸಕ್ಸಸ್ಫುಲ್ ಆಯ್ತು. ಈಗಲೂ ಹೇಳ್ತಾ ಇದ್ದೀನಿ, ನೀವು ಹೋರಾಟ ಮಾಡಬೇಕು. ಸಾವಿರಾರು ಜನನ ಕಟ್ಟಬೇಕು. ನೀವು ಚಾಮರಾಜನಗರದಿಂದ ಉಡುಪಿವರೆಗೂ ಒಂದೇ ಕೂಗಿರ್ಬೇಕು. ಅದು ನಮ್ಮ ಹಕ್ಕುಗಳನ್ನ ನಮಗೆ ನೀವು ಕೊಡಬೇಕು ಅಂತ. ನೀವು ಅದನ್ನು ಮಾಡದೆ ಹೋದ್ರೆ ಯಾವ ಕಾರಣಕ್ಕೂ ಇದೆಲ್ಲ ನಿಮಗೆ ದಕ್ಕಲ್ಲ. ಒಂದು. ಎರಡನೇದಾಗಿ, ಇದೊಂದು ಪ್ಯಾರ ಮಾತ್ರ ಬರೀಬಾರದು ಪತ್ರಕರ್ತರು ಯಾರನ್ನು, ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾರೆ. ನಿಮ್ಗೆ ಯಾಕೆ ಇರ್ತೀನಿ ಬರಿಬೇಡಿ ಅಂತಂದ್ರೆ, ಆಲ್ರೆಡಿ ನನ್ನ ಮೇಲೆ ಬಹಳ ಜನ ಬೇಜಾರು ಮಾಡ್ಕೊಂಡಿದ್ದಾರೆ, ವಿರೋಧ ಪಕ್ಷದ ಒಂಥರ ಮಾತಾಡ್ತಾನೆ ಅಂತ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಜೂನಲ್ಲಿ MLC ಖಾಲಿ ಆಯ್ತಾ ಇದ್ದಾರೆ 9. ನೀವೆಲ್ಲ ಒಂದು 3 ಜನ ಮುಖ್ಯಮಂತ್ರಿ ಹತ್ರ ಬಂದು, DK ಶಿವಕುಮಾರ್ ಹತ್ರ ಬಂದು, ಖರ್ಗೆ ಅವ್ರ ಹತ್ರ ಬಂದು, ನಾನು ಬೇಕಾದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡ್ತೀನಿ. ನೀವೆಲ್ಲ ಬಂದು ಮೂಲ ಆದಿವಾಸಿನ ಒಬ್ಬನ್ನ ಮಾಡಬೇಕು ಸಾರಿ MLC ಅಂತ ನೀವು ಡಿಮ್ಯಾಂಡ್ ಮಾಡಿದ್ರೆ 100% ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು MLC ಆಗಲ್ಲ. ನೀವು ಕೇಳದೆ ಇದ್ರೆ ಯಾರು ಕೊಡೋದಿಲ್ಲ. ವಿದ್ಯಾವಂತ ಒಬ್ಬ ಬುದ್ಧಿವಂತನ ಯಾರೋ ಒಬ್ಬನ ನೀವೆಲ್ಲ ಸೇರಿ ಒಂದು ಹೆಸರು ಹೇಳಿದ್ರೆ 100% ಈಗ MLC ಆಗೋ ಕಾಲ ನಿಮ್ಗೆ ಹತ್ರ ಬಂದಿದೆ. ನಾನು ಬೇಕಾದ್ರೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಕುಳಿಸ್ತೀನಿ. ಅವರೆಲ್ಲ ನನ್ನ ಬೈಕಂತಾರೆ, ನೋಡಿ ಇವನು ಮಾಡಿದ್ದಲ್ಲ, ಇವ್ನು ಯಾರನ್ನ ಕರ್ಕೊಂಡು ಬಂದ ಅಂತ ಅಂದ್ಬಿಟ್ಟು ಬೈಕಂಡ್ರೂ ಪರವಾಗಿಲ್ಲ, ನನಗೇನು ಆಗಬೇಕಾಗಿಲ್ಲ. ನೀವು ಇದನ್ನ ನೀವು ಬಹಳ ಸೀರಿಯಸ್ ಆಗಿ ನಾನು ಹೋದ್ಮೇಲೆ ನೀವೆಲ್ಲ ಕುಂತು ಚರ್ಚೆ ಮಾಡಬೇಕು. ವಿಧಾನ ಪರಿಷತ್ ಒಳಗಡೆ ಬರುವಂತ ಅವಕಾಶ ಇಲ್ಲ ಅಂದ್ರೆ ನೀವು ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ನೀವು ಯಾವುದು ಗಳಿಸಕ್ಕಾಗಲ್ಲ. ಒಳ ಮೀಸಲಾತಿ ನಾನು ಒಂದು 20-25 ನಿಮಿಷ ಮಾತಾಡಿದೆ, ನಿಮ್ಗೆಲ್ಲ ನೋಡಿರ್ಬೋದು, ನೋಡಿರ್ಬೋದು. ನಾನು ಅದನ್ನ ಟೇಬಲ್ ಮಾಡಿದೆ ಬಿಲ್ ಮೂವ್ ಮಾಡಕ್ಕೆ. ಒಳ ಮೀಸಲಾತಿ ಯಾಕೆ ಬರಬೇಕು, ಯಾಕೆ ಇರಬೇಕು ಅಂತ ಸ್ಟ್ರಾಂಗ್ ಆಗಿ ಪ್ರತಿಪಾದನೆ ಮಾಡಿದ್ದೀವಿ. ಒಂದು ಸರ್ಕಾರ ಒಂದು ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಮಾಡಿ ಹೆಂಗೆ ಸದಾಶಿವ ಆಯೋಗ,
ಹೀಗೆ ನಾಗಮೋಹನ್ ದಾಸ್ ಆಯೋಗ ಆ ಥರ ಬಂತು, ಯಾರೋ ಒಬ್ಬರನ್ನ ನೇಮಿಸಿ ಸರ್ಕಾರ ಅವ್ರು ವರದಿ ತಗೊಂಡು ಆಮೇಲೆ ಅದನ್ನ ಮಾಡಬೇಕು. ಹಂಗಾಗಿ ಇದು ಒಳ ಮೀಸಲಾತಿ ಒಂದು ದಿನದಲ್ಲಿ ಸಿಗುವಂಥದ್ದೆಲ್ಲ ಇದು. ಅದಕ್ಕೆ ಒಂದು ನಿರಂತರವಾದಂಥ ಒಂದು ಒತ್ತಡ ಇರಬೇಕು, ಒಂದು ಹೋರಾಟ ಇರಬೇಕು, ಒಂದು ಆಶಯ ಇರಬೇಕು, ಭಾಳ ಇಂಪಾರ್ಟೆಂಟ್ ಆಗಿ. ಹಂಗಾಗಿ ಒಳ ಮೀಸಲಾತಿ ಬರದೇ ಹೋದ್ರೆ ನಿಮಗೆ ಏನೂ ಸಿಕ್ಕಿಲ್ಲ, ಇನ್ನು ಮುಂದೆ ಏನೂ ಸಿಗೋದಿಲ್ಲ ನಿಮಗೆ. ಆಮೇಲೆ ನಾನು ಲಿಟ್ರಸಿ ನಿಮ್ಮಲ್ಲಿರೋ ಶಿಕ್ಷಣದ ವ್ಯವಸ್ಥೆ ನೋಡಿದ್ದೀನಿ ನಾನು, ಟ್ರೈಬಲ್ಸ್ದು ನಿಮ್ಗೇನು ಅಂತ ಉತ್ತಮವಾದಂಥ ಎಜುಕೇಶನ್ ಸಿಕ್ಕಿಲ್ಲ. 8ನೇ ಕ್ಲಾಸು 10ನೇ ಕ್ಲಾಸ್ನವ್ರಿಗೆ ಕೂಡೋದು ಕಳಿಯೋದು ಬರ್ತಾ ಇಲ್ಲ, ಕಾಗುಂಟ ಇಂಗ್ಲೀಷ್ ಬರೆಯೋದು 1% ಹುಡುಗರು ಬರೀತಾವೆ. ನಾನು ಎಲ್ಲ ಡೇಟಾ ತೆಗೆಸ್ಕೊಂಡಿದ್ದೀನಿ, ಯಾರು ಎಷ್ಟು ಓದ್ತಾ ಇದ್ದಾರೆ ಏನು ಅಂತ ಒಂದು ಕಳಪೆ ಗುಣಮಟ್ಟದ ಶಿಕ್ಷಣ ನಿಮ್ಗೆ ಸಿಕ್ಕಿರೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗೋದಿಲ್ಲ. ಒಂದು ವಲಸೆ ಹೋಗೋದು, ಯಾವುದೋ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡಿರೋದು, ಹೋಗೋ ಮಕ್ಕಳನ್ನ ಕರ್ಕೊಂಡು ಹೋಗೋದು, ನಿಮ್ಮ ನಂತರ ನಿಮ್ಮ ಮಕ್ಕಳನ್ನು ಕೂಲಿ ಮಾಡೋಕ್ಕೆ ಇವಾಗ ಅವ್ರಿಗೆ ಆ ಶಕ್ತಿನೂ ಇಲ್ಲ. ಯಾಕಂದರೆ ಸಿಗರೇಟ್ ಸೇಳೋದು, ಎಣ್ಣೆ ಮಾರೋದು, ಎಣ್ಣೆ ಕುಡಿಯೋದು ಇದೆಲ್ಲ ಕಲ್ತ್ಬಿಟ್ಟು ಹುಡುಗರಿಗೆ ಅದು ನಿಮ್ಮ ಲೆವೆಲ್ಗೆ ಅವರು ಕೆಲಸ ಮಾಡೋಕ್ಕೂ ಆಗಲ್ಲ. ಈ ಸ್ಥಿತಿಯಲ್ಲಿ ಆರೋಗ್ಯನೂ ಕ್ಷೀಣಿಸಿ ಹೋಗಿದೆ, ನಿಮ್ಮ ಅಭಿಲಾಷೆಗಳೂ ಕ್ಷೀಣಿಸಿ ಹೋಗ್ಬಿಟ್ಟಿದ್ದಾವೆ. ಹೋರಾಟದ ಕಿಚ್ಚೇ ಇಲ್ಲದೆ ಇವತ್ತು ಈ ಮಟ್ಟಕ್ಕೆ ಇರೋದ್ರಿಂದ ನಾನು ಅಸ್ಕೃಪ್ತ ಅವ್ರಿಗೂ ಹೇಳಿದೆ, ಚಾಮರಾಜನಗರದಲ್ಲಿ ಅಸ್ಕೃಪ್ತ ಇದ್ದಕ್ಕೆ ನಿಮಗೆ ಫಾರೆಸ್ಟ್ ರೈಟ್ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಸಿಕ್ತು, ಇಲ್ಲ ಸಿಗ್ತಾ ಇರಲಿಲ್ಲ ಅಂತ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಿಗಲೇ ಇಲ್ಲ. ನೀವೆಲ್ಲ ಅಬ್ಜೆಕ್ಟ್ 4,000 ಅರ್ಜಿ ಹಾಕೊಂಡಿದ್ದೀರಿ. ನನಗೆ ಗೊತ್ತು ಹೆಂಗೆ ಅರ್ಜಿ ಎಲ್ಲೋಗಿದೆ, ಯಾವ ಥರ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನು ಮತ್ತೆ ನೀವೆಲ್ಲ ಪಿಟಿಷನ್ ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ಎಲ್ಲ ಗಮನ ಇದೆ ನನಗೆ. ಹಂಗಾಗಿ ನೀವುಗಳು ಹೊಸ ರೂಪ ತಗೊಂಡು ಒಂದು ಸೀರಿಯಸ್ ಆದಂಥ ಒಂದು ಹೋರಾಟ ನಡೀಬೇಕು, ನಿರಂತರವಾದಂಥ ಹೋರಾಟ. ನೀವೇನಾದ್ರೂ ಹೋರಾಟ ಮಾಡದೆ ಹೋದ್ರೆ ಈಗ ಇವತ್ತಿನ ಕಾಲದಲ್ಲಿ ಇನ್ನ 3-4 ತಲೆಮಾರು ನೀವು ಅನ್ಯಾಯ ಮಾಡಿ ಸತ್ತೋಗ್ತಿದ್ರಿ. ಸಾಯೋಕ್ ಮೊದಲು ಏನಾದ್ರು ಒಂದು, ಇವಾಗ ಬಿರ್ಸಾ ಮುಂಡಾ ಅವ್ರಿಗೆ ನಾವೇನಕ್ಕೆ ಈಗ ಪುಷ್ಪಗುಚ್ಛ ಹಾಕಿದ್ವಿ, ಗಾಂಧೀಜಿಯವ್ರಿಗೆ ಹಾಕಿದ್ವಿ, ಅಂಬೇಡ್ಕರ್ ಅವ್ರಿಗೆ ಯಾಕೆ ಹಾಕಿದ್ವಿ ಅಂತಂದ್ರೆ ಅವರು ಬದುಕಿರೋವಾಗಲೇ ಅವರ ಪ್ರಾಣ ಇರಂಗ್ಲೇನೆ ಅವರು ಈ ಸಮುದಾಯಗಳಿಗೆ ಒಂದು ಬೆಲೆ, ಒಂದು ಸ್ಥಾನಮಾನ ಕೊಟ್ಟು ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಇರ್ಬೋದು, ಅದಾದ ನಂತರ ಸರ್ಕಾರ ಬಂದ ನಂತರ ನಮ್ಮ ದೇಶ ಹೆಂಗೆ ನಡಿಬೇಕಂತ ಒಂದು ಸಂವಿಧಾನ ಕೊಟ್ಟು ಇದೆಲ್ಲ ಮಾಡಿಟ್ಟು ನಾವು ಆಗ್ತಾ ಇದ್ದೀವಿ. ಹಂಗಾಗಿ ಇವತ್ತು ಗುಂಪುಗಾರಿಕೆ ಆದಿವಾಸಿಗಳಲ್ಲಿ ನಾಯಕತ್ವದ ವಿಚಾರ ಇರ್ಬೋದು, ಇದೆಲ್ಲ ಹೋರಾಟದ ವಿಚಾರದಲ್ಲಿರ್ಬೋದು, ಗುಂಪುಗಾರಿಕೆ ಭಾರಿ ಕಡಿಮೆ ಆಗಬೇಕು. ಏನು ಮಾಡಿದ್ದಾರೆ ಅಂತಂದ್ರೆ, ನಾನು ಹೆಸರುಗಳು ಹೇಳಕ್ಕೆ ಹೋಗೋದಿಲ್ಲ, ಒಂದು 4 ಜನ ಲೀಡರ್ಗಳನ್ನ ನನ್ನ ಹತ್ರ ಒಂದು 10 ಜನ ಬಂದಿದ್ರು ಕೆಲಸ ಕೊಡಿಸಿ ಅಂತ ಅಂದ್ಬಿಟ್ಟು. ಅವರೆಲ್ಲ ಪಾಪ ವಯಸ್ಸು ಮೀರ್ತಾ ಇದೆ, ಓದ್ಬಿಟ್ಟಿದ್ದಾರೆ, ನರ್ಸಿಂಗು, PCH, B.Ed ಮಾಡ್ಕೊಂಡಿರೋ ಟ್ರೈಬಲ್ಸು. ಅವ್ರದ್ದು ಏನು ಅಂತಂದ್ರೆ ಬೇಡಿಕೆ, ಸರ್ ಒಂದು ಕೆಲಸ ಕೊಡಿಸಿ ಅಂತ. ನಾನು ಅವ್ರನ್ನ ಸೆಕ್ರೆಟರಿ ಹತ್ರ ಎಲ್ಲ ಕರ್ಕೊಂಡೋಗಿ, CM ಆಫೀಸ್ ಎಲ್ಲ ಕರ್ಕೊಂಡೋಗಿ, ಇವ್ರಿಗೆಲ್ಲ ನೀವು ಸ್ಪೆಷಲ್ ಡ್ರೈವರ್ ಏನಾದ್ರು ಮಾಡ್ಬಿಟ್ಟು ಒಂದು ಕೆಲಸ ಕೊಡಬೇಕು, ಇಲ್ಲಾಂದ್ರೆ ಏಜ್ ಆಗ್ಬಿಟ್ಟಿದೆ, ಇವ್ರಿಗೆಲ್ಲ ಕೆಲಸ ಕೊಡಿ ಆದಿವಾಸಿಗಳಿಗೆ ಅಂತ ಹೆಣ್ಮಕ್ಳೆಲ್ಲ ಬಂದಿದ್ರು. ನೀವು ನಮ್ಮಲ್ಲ ಯಾರ್ಯಾರು ಟ್ರೈಬಲ್ ಲೀಡರ್ಗಳಿದ್ದಾರೆ ಅವ್ರವ್ರೊಂದು ಸಂಸ್ಥೆ ಹುಟ್ಟಾಕೊಂಡ್ಬಿಟ್ಟು ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅವ್ರವ್ರ ಮನೆ ಕುಟುಂಬಗಳೇನಿದ್ದಾವೆ ಅವುಗಳು ಮಾತ್ರ ಸೇರ್ಕೊಂಡು ಮೇಲೆ ಬಂದ್ಬಿಟ್ಟಿದ್ದಾರೆ. ಆ ಥರ 9ರಿಂದ 10 ಜನನ ನಾನು ಐಡೆಂಟಿಫೈ ಮಾಡಿದೆ. ಇವ್ರು ಹೆಂಗೆ, ನಾನೆಲ್ಲ ಭಾಳ ದೊಡ್ಡ ಮನುಷ್ಯರು ಇವರು ಅಂದ್ಕೊಂಡ್ಬಿಟ್ಟಿದ್ದೆ. ಅವ್ರವ್ರ ಮನೆಯವ್ರನ್ನೇ ಸೇರಿಸ್ಕೊಂಡ್ಬಿಡೋದು. ರಾಜಕಾರಣಿಗಳಿಗೂ ನಿಮಗೆ ಯಾವ ಥರದ ವ್ಯತ್ಯಾಸನೇ ಇಲ್ಲ. ನಾನು MLC ಆಗಿ ನನ್ನ ಮಗನ ಮತ್ತೆ ಎಲೆಕ್ಷನ್ ಕರ್ಕೊಂಬರೋದು, ನಮ್ಮ ಮೊಮ್ಮಕ್ಕಳು ಕರ್ಕೊಂಬರೋದು. ನಾವು ಮಾಡ್ತಾ ಇರೋಂಥ ಕೆಟ್ಟ ಕೆಲಸನ ನೀವು ಮಾಡಿರೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಇವ್ರಿಗೆ ಯಾಕೆ ಕೆಲಸ ಕೊಡಿಸ್ತೀರಿ, ಯಾಕೆ ಅವ್ರ ಹತ್ರ ಹೋಯ್ತೀರಿ ನೀವು? ನಮ್ಮ ಮುಖಾಂತರನೇ ಹೋಗ್ಬೇಕು. ಎಲ್ಲರೂ ವೆಲ್ ಎಸ್ಟಾಬ್ಲಿಷ್ಡ್, ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟವ್ರೆ. ಟ್ರೈಬಲ್ ಲೀಡರ್ಗಳಿದ್ದಾರೆ ಅಂತ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, 10 ಜನ ಭಾಳ ಆರಾಮಾಗಿದ್ದಾರೆ. ಇದು ಹೋಗ್ಬೇಕು. ನಿಮ್ಮ ಮನೆಯವ್ರನ್ನೇ ಎಲ್ಲ ಕೆಲಸ ತಗೊಂಡು ಫಾರಿನ್ ಕಳಿಸೋದೇನು, ಓದಿಸೋದೇನು ಎಲ್ಲರೂ ಅವರವರೇ ಮಾಡ್ಕೊಂಡ್ಬಿಟ್ಟವ್ರೆ. ಪಾಪ ಮಕ್ಕಳಿಗೆ ಓದಿರೋರಿಗೆ ಏನೂ ಸಿಗ್ತಾ ಇಲ್ಲ. ಅದಕ್ಕೆ ಈಗ ನೀವು ಮುಖ್ಯಮಂತ್ರಿಗಳ ಹತ್ರ ನಾನು ಸಮಯ ಕೊಡಿಸ್ತೀನಿ, ಸಭಾಪತಿಗಳ ಹತ್ರ ಸಮಯ ಕೊಡಿಸ್ತೀನಿ. ನೀವು ಬನ್ನಿ, ಚೀಫ್ ಸೆಕ್ರೆಟರಿ ಅವ್ರಿಗೆ ಒಂದು ಲೆಟರ್ ಕೊಡಿ, ನಾನು ತಗೊಂಡು ಕೊಡ್ತೀನಿ ಚೀಫ್ ಸೆಕ್ರೆಟರಿ ಅವ್ರಿಗೆ. ಇದನ್ನ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಮಾಡಿ ನಿಮ್ಗೆ ಆದಂಥ ಒಂದು ಕಾನೂನನ್ನ ರೂಪಿಸಿ, ನಿಮ್ಮನ್ನೆಲ್ಲ ಮಕ್ಕಳನ್ನ ತಗೊಂಡೋಗಿ ಕೆಲಸಗಳಿಗೆ ಏನಾದ್ರು ಕೊಡದೆ ಹೋದ್ರೆ ಯಾವ ಕಾರಣಕ್ಕೂ. ಯಾಕಂದ್ರೆ ಇವಾಗ ಏನಾಗಿದೆ, ಓದಿರೋರು ಆಡಿಗೆ ಒಂದು 5 ಆಡಿಯಲ್ಲಿ ಯಾರೋ ಒಬ್ರು ಇರ್ತಾರೆ.
ಅವ್ರ ಮಗನೇ ಓದವನೇ ಅವನಿಗೆ ಕೆಲಸ ಸಿಕ್ಕಿಲ್ಲ ನಾನೇ ಓದ್ಬೇಕು ಅನ್ನೋದು ಇವಾಗ ಎಕ್ಸಾಂಪಲ್ ಹಾಕ್ಬಿಡ್ತಾವ್ರೆ. ಅವ್ರ ಮಗನಿಗೆ ಕೆಲಸ ಸಿಕ್ಕಿಲ್ಲ ನಾನೇನು ಓದೋದು ಅಂತ ತಾಯಿ ಆದವ್ರು ಹೇಳ್ತಾರೆ, ಅವ್ನು ಓದಿರೋದು ಏನು ಸಿಕ್ಕಿಲ್ಲ ನನ್ನ ಜೊತೆ ಕೂಲಿಗೆ ಬಂದು ಅವಳು ತಾಯಿ ಕರ್ಕೊಂಡು ಹೋಗ್ತಾರೆ. ಹಿಂಗಾಗಿ ಏನಾಗ್ಬಿಟ್ಟಿದೆ, ಈಗ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸರ್ಕಾರಿ ಕೆಲಸದ ಮೇಲೆ ಡಿಪೆಂಡ್ ಆಗಬಾರ್ದು ಒಪ್ಕೊಂಡೆ, ಆದ್ರೆ ನೀವುಗಳು ಡಿಪೆಂಡ್ ಆಗ್ಬೇಕು. ಯಾಕಂದ್ರೆ ನಮ್ಮಂಗೆ ಈಗ ದಲಿತರಿಗೆ ಏನಾಗಿದೆ, SC-ಗಳಿಗೆ ಸರ್ಕಾರಿ ಉದ್ಯೋಗ ಇಲ್ಲದೆ ಬದುಕುವಂತ ಒಂದು ಚೈತನ್ಯ ಸ್ವಲ್ಪ ಜನ ಬಂದಿದೆ. ಈಗ 50% ಜನ ಬಂದ್ಬಿಟ್ಟಿದೆ. ಇನ್ನೂ ಆದಿವಾಸಿಗಳೆಲ್ಲ ಅದು ಬಂದಿಲ್ಲ, ನಾನು ಒಪ್ಕೊಂತೀನಿ. ಹಂಗಾಗಿ ನೀವು ಇದನ್ನ ಏನು ಡಿಮ್ಯಾಂಡ್ಸ್ ಇದೆ. ಆಮೇಲೆ ಇಲ್ಲಿ ಮಾಸ್ತಮ್ಮನ ಮೇಲೆ ಮಾಸ್ತಮ್ಮನೋ ಇಲ್ಲ ಲಕ್ಷ್ಮಿನೋ ಯಾರೋ ಒಬ್ರು ಮಾತಾಡ್ತಾವ್ರೆ ಏನಂತ, ಸ್ಮಶಾನಗಳಿಗೆ ಜಾಗ ಇಲ್ಲ, ಆಮೇಲೆ ಕುಡಿತ ವ್ಯಸನ ಆಗಿದೆ ಅಂತ ಅಂದ್ಬಿಟ್ಟು. ಅಲ್ಲಮ್ಮ, ಕುಡಿತ ವ್ಯಸನ ಆಗಿದೆ ಒಪ್ಕೊಂಡೆ. 8 ಜನ ಆದಿವಾಸಿಗಳು ತಗೊಂಡೋಗಿ ಸಾರಾಯಣ ಹೊಡೆದಾಕಿದ್ರಿ. ಅವ್ರ ಮೇಲೆ 8 ಜನ ಸಾಮಾಜಿಕ ಬಹಿಷ್ಕಾರ ಮಾಡಿದ್ರಿ. ಮಾಡ್ತಾರೋರು ನಿಮ್ಮವರೇ, ಹೊರಗಡೆಯವ್ರು ಮಾಡ್ತಾ ಇಲ್ಲ, ನಿಮ್ಮ ಆದಿವಾಸಿಯನ್ನೇ ಮಾಡ್ತಾ ಇರೋದು. ನೀವು ಅಷ್ಟೊಂದು ಕಟ್ಟುಪಾಡಿರೋರು, ಕುಲಾಚಾರ ಇರೋರು, ನೀವು ಯಾಕೆ ಅವ್ರು ಬಹಿಷ್ಕಾರ ಹಾಕಿಲ್ಲ? ಫಸ್ಟ್ ಆಫ್ ಆಲ್ ಚಳವಳಿ ಮಾಡಿ ಚಳುವಳಿ ಮಾಡೋದು ಬೇರೆ. ನೀವು ಯಾವ ನನ್ನ ಹತ್ರ ವ್ಯಾಪಾರ ಮಾಡ್ತಾ ಇದ್ರಿ, ಯಾರಮ್ಮ ತಗೊಂಡು ನಾನು. ಈಗ ಒಂದು ಹಳ್ಳಿರು ಅಂತ ಒಂದು ಊರ ಐತೆ SD ಕೋಟೆ ತಾಲೂಕಲ್ಲಿ. ಇದೇ ತರ ಆಯ್ತು, ಸಮಸ್ಯೆ ಆಗೋಗ್ಬಿಡ್ತು ದಲಿತರಲ್ಲಿ. ನಾನು ಇದನ್ನ ಹೇಳ್ಕೊಟ್ಟಿದ್ದೆ. ಅವನ ಮನೆ ಹತ್ರ ಯಾರು ಹೋಗ್ಲೇ ಇಲ್ಲ, ವ್ಯಾಪಾರ ನಿಂತೋಯ್ತು, ಅವ್ರು ಮಾರೋದೇ ಬಿಟ್ಟ. SM ಕೃಷ್ಣ ಅವರು ಇರ್ಬೇಕಾದ್ರೆ 5 ಕಿಲೋಮೀಟರ್ ಅಲ್ಲಿ ಏನು ಮಾರಬಾರ್ದು ಆಡಿಗಳಿಂದ ಅಂತ ರೂಲ್ಸ್ ಮಾಡಿದ್ರು. ಸ್ವಲ್ಪ ದಿನ ಇತ್ತು ಅದು. ಈಗ ಮನೆಗೆ ತಗೊಂಡ್ಬಂದು ಬಿಟ್ಟಿದ್ದಾರೆ, ಸರ್ಕಾರನೇ ಕುಡಿಯೋಕೆ ಬಿಟ್ಬಿಟ್ಟಿದ್ದಾರೆ. ಈಗ ಟ್ರೈಬಲ್ಸ್ ಏನಾದ್ರು ಕುಡಿಯೋದು ನಿಲ್ಲಿಸ್ಬೇಕು ಅಂತಂದ್ರೆ ಸರ್ಕಾರ ನಿಲ್ಲಿಸೋದಿಲ್ಲ. ನೀವು ಸ್ಥಳೀಯವಾಗಿ ಯಾರೋ ಇನ್ಸ್ಪೆಕ್ಟರ್ ಹೇಳ್ತೀರಿ, ಒಂದಿನ ಬಂದು ರೈಡ್ ಮಾಡ್ತಾರೆ, ಅವ್ರು ತಗೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಈಗ ಪರಿವರ್ತನೆ ಆಗ್ಬೇಕಾಗಿರೋದು ಆದಿವಾಸಿಗಳನ್ನ ಯಾರು ಮಾರ್ತಾ ಇದ್ದಾರೆ ಅವ್ನಿಗೆ ಬುದ್ಧಿ ಹೇಳ್ಬೇಕು, ನೀವು ದಂಡ ಹಾಕ್ಬೇಕು. ಇಲ್ಲ ಅಂತಂದ್ರೆ ಅವನ್ನ ಬಹಿಷ್ಕಾರ ಮಾಡಬೇಕು. ಅದನ್ನ ಮಾಡಿ ಅವ್ನು ಯಾವಾಗ ಮಾರಲ್ಲ ಅಂತ ಗೊತ್ತಾಗುತ್ತೆ, ಯಾರು ವ್ಯಾಪಾರ ಮಾಡೋದಿಲ್ಲ ನನ್ನ ಹತ್ರ ಅಂತ ಮಾರೋದು ನಿಲ್ಲಿಸ್ತಾರೆ. ಇವತ್ತು ಹೈಯೆಸ್ಟ್ ಕುಡ್ತಾ ಆವರೇಜು ಗಂಡಸರು ಬದುಕ್ತಾ ಇರೋದೆಲ್ಲ 35-40. ಇವಾಗ ಹುಡುಗರು 30 ವರ್ಷಕ್ಕೆ ಹೈಯೆಸ್ಟ್ ವಿಧವೆಯರು. ಈ ಪರಿಸ್ಥಿತಿ ನನಗೆಲ್ಲ ಅರ್ಥ ಆಗಿದೆ. ನಾನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅದನ್ನು ನಿಮ್ಮನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನೀವು ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀನಿ. ಇದರಲ್ಲಿ ಎಷ್ಟು ಸರ್ಕಾರದ ಮೇಲೆ ಒತ್ತಡ ಏರಿ ಎಷ್ಟು ತರಕ್ಕಾಗುತ್ತೆ ಅದನ್ನು ನಾವು ಮಾಡೋಣ. ನಾನು ಮಾಡೋವಂಥ ಒಂದು ಪ್ರಯತ್ನನ ನಾನು ನೀವು ಕೊಡದೇ ಇದ್ರೂ, ನೀವು ನಾನು ಕರೆದಿದ್ದೀನಿ ಹೇಳದೇ ಇದ್ದಿದ್ರೂ ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೆ. ಯಾಕಂದರೆ ಇದರ ಸಂಪೂರ್ಣ ಅರಿವು ನನಗಿದೆ. ಆಮೇಲೆ ಇವರೆಲ್ಲ ಪಾಪ ಭಾಳ ವರ್ಷಗಳ ಕಾಲ ಕೆಲವು ಟ್ರೈಬಲ್ಸ್ಗೋಸ್ಕರಾಗಿ ಹೋರಾಟ ಮಾಡಿ 30-40 ವರ್ಷ ಹೋರಾಟ ಮಾಡಿದ್ದಾರೆ. ಎಲ್ಲ NGOಗಳು ಕಳ್ಳರು ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಐಡೆಂಟಿಫೈ ಮಾಡಿ ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ ಭಾಳ ಇವರು ಅಂತ ಅಂದ್ಬಿಟ್ಟು ಎಲ್ಲ ಅವ್ರವ್ರ ಮನೆಯವ್ರನ್ನ ಕೆಲಸಕ್ಕೆ ಸೇರಿಸಿದ್ರು. ಅದು ನಿಜ, ನಾನು ಅದನ್ನೆಲ್ಲ ಚೆಕ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮನ್ನು ಯಾರೂ ಆಮೇಲೆ ಚುನಾವಣೆ ಬಂದಾಗ ಯಾರ ಮಾತೋ ಕೇಳಿ, ನನ್ನ ಮಾತು ಕೇಳಿನೋ, ಶ್ರೀಕಾಂತ್ ಮಾತು ಕೇಳಿನೋ, ಇನ್ನೊಬ್ರ ಮಾತು ಕೇಳಿನೋ ಓಟ್ ಹಾಕಕ್ಕೆ ಹೋಗ್ಬೇಡಿ. ದುಡ್ಡು ತಗೊಂಡು ಓಟ್ ಹಾಕೋದು ಫಸ್ಟ್ ಬಿಡ್ರಿ. ನೀವು ಯಾವತ್ತು ದುಡ್ಡು ತಗೊಂಡು ಓಟ್ ಹಾಕೋವರೆಗೂ ನಿಮ್ಮ ಬರುತ್ತೆ, ಆವತ್ತವರೆಗೂ ನಿಮ್ಮ ಬೆರಳಿಕೆಗಳು ಯಾವುದೇ ಇರಲ್ಲ. ನೀವು ದುಡ್ಡು ತಗೊಂಡಿರೋ ಸ್ವಾಭಿಮಾನಕ್ಕೂ ನಾನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ದುಡ್ಡೆಲ್ಲ ಮಾಡ್ಕೊಂಡ್ಬಿಟ್ಟು ಗೌರ್ಮೆಂಟಲ್ಲಿ ನನ್ನ ನೈತಿಕತೆ ಇರುತ್ತೆ ಸರ್ಕಾರದ ಮೇಲೆ ಮಾತಾಡೋಕ್ಕೆ. ಅಯ್ಯೋ ಮುಖ್ಯಮಂತ್ರಿಗಳ ಹತ್ರ ಏನಕ್ಕೆ ಹೋಗ್ಬೇಕಪ್ಪ, ಇದು ಹೋದ್ರೆ ನನ್ನ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಏನು ಮಾತಾಡಿದೆ. ಹಂಗಾಗಿ ಬಹಳಷ್ಟು ಪ್ರಾಮಾಣಿಕವಾಗಿ ಬದುಕೋದು ನೋಡಿ. ಯಾರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಯಾವುದೇ ಒಬ್ಬ ರಾಜಕಾರಣಿಗೆ ನೀವು ಗುಲಾಮರಾಗಕ್ಕೆ ಹೋಗ್ಬೇಡಿ. ಫಸ್ಟು ಅವನಲ್ಲಿ ಒಳ್ಳೆ ಕ್ವಾಲಿಟೀಸ್ ಇದೆ, ನಮಸ್ಕಾರ ಸರ್ ಅಂತಂದು. ಅವ್ನು ಸರಿ ಇಲ್ಲ, ಅವ್ನು ನಮಸ್ಕಾರನ ಹಾಕಕ್ಕೆ ಹೋಗ್ಬೇಡಿ. ಅವ್ನು ಬಂದಾಗ ಹಾರ ಹಾಕೋದು, ತುರ ಹಾಕೋದು ನೋಡಿ. ಎಷ್ಟು ಶ್ರೀಕಾಂತ್ ಅವರು ಇವತ್ತು ಎಷ್ಟು ಖರ್ಚು ಮಾಡೋರು ಅಂತಂದ್ರೆ, ಆ ಗುಲಾಬಿ ಹಾರ ತರಿಸೋದೇನು, ಶಾಲ ಹಾಕಿ ಪೇಟ ಹಾಕಿ ಇದೆಲ್ಲ ದುಡ್ಡು ಖರ್ಚು. ಸುಮ್ಮನೆ ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾರು ಬಂದ್ರೇನು ಅರ್ಧ ಟೀನು ಕೊಡಕ್ಕೆ ಹೋಗ್ಬೇಡಿ. ಇವ್ರು ಎಲ್ಲರ ಹತ್ರನೂ ತಿಂದು ತೇಗ್ಬಿಟ್ಟಿದ್ದಾರೆ ಇವ್ರು ಯಾರು ರಾಜಕಾರಣಿಗಳೆಲ್ಲ. ಇವ್ರು ಯಾರ ಬಂದರೆ ನೀವು ಅರ್ಧ ಕಾಫಿನೂ ಕೊಡಕ್ಕೆ ಹೋಗ್ಬೇಡಿ. ನಿಮ್ದು ಏನಿದೆ ಹಕ್ಕುಗಳನ್ನ ಡಿಮ್ಯಾಂಡ್ ಮಾಡಿ ಪ್ರತಿಪಾದನೆ ಮಾಡಬೇಕು. ಇಡೀ ಚಾಮರಾಜನಗರ, ಮೈಸೂರು ಜಿಲ್ಲೆ ಒಂದಾಗಿ, ಕೊಡಗು ಜಿಲ್ಲೆ ಒಂದಾಗಿ ನೀವುಗಳು
ಇಲ್ಲಾಂದ್ರೆ ನಮ್ಮ ವಿಠಲ್ ಅವ್ರು ಹೇಳಿದ್ರಲ್ಲ, ಯಾವ ನಾಡು ಆಗಲ್ಲ ಅದು. ವಿಠಲ್ ಅವ್ರು ಹೇಳ್ತಾನೆ ಇರ್ಬೇಕು. ಬಹಳ ವರ್ಷದಿಂದ ಇದ್ರ ಬಗ್ಗೆ ಅವ್ರು ಪಾಪ ಓದ್ಕೊಂಡವ್ರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಆಗೋದಿಲ್ಲ, ಯೂನಿಯನ್ ಟೆರಿಟರಿ ಮಾಡಿ ಇದೆಲ್ಲ ಆಗೋದಿಲ್ಲ. ನೀವು ಫಸ್ಟು ನಿಮ್ಮ ಮಿನಿಮಮ್ ಬೇಡಿಕೆಗಳನ್ನ ಈಡೇರಿಸಕ್ಕೆ ನೀವು ಇಡೀ ಜನ ಎದ್ದು ರಸ್ತೆಗಿಳಿಬೇಕು. ರಸ್ತೆಗಿಳಿದು 2 ತಿಂಗಳಾಗಲಿ 3 ತಿಂಗಳಾಗಲಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದು ಹೆಂಗೆ ಜಾನು ಮಾಡಿದ್ನಲ್ಲ ವಯನಾಡಲ್ಲಿ, ನಾನು ಅದನ್ನು ಬರೆಯಕ್ಕೆ ಹೋಗಿದ್ದೆ. ಪತ್ರಕರ್ತ ನಮ್ಮ ಆಫೀಸಿನ ನನ್ನ ಕಳಿಸಿದ್ದು. ಆ ಹೋರಾಟ ನಾನು ನೋಡಿದ್ದೀನಿ ಹೆಂಗೆ ನಡೀತಿದೆ ಅಂತ. ಆ ಥರದ ಹೋರಾಟಗಳು ನೀವು ಸಾಮೂಹಿಕವಾಗಿ ಬೀದಿಗೆ ಬಂದು ಸರ್ಕಾರ ಗಮನ ಸೆಳೆದು ಇದನ್ನ ಒಳ ಮೀಸಲಾತಿ ಇರ್ಬೋದು, ಇಲ್ಲ ರಿಕ್ರೂಟ್ಮೆಂಟ್ ಇರ್ಬೋದು, ಈ ವ್ಯಸನ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಳಕ್ಕೆ ನೀವು ತಾಜ್ ಅಲ್ಲಿ ಹೆಂಗೆ ಇಡೀ ನಾಗರಹೊಳೆ, HD ಕೋಟೆ, ಹುಣಸೂರು, ಪ್ರಿಯಾಪಟ್ಟಣ ಒಂದಾಗ್ಬಿಟ್ಟು ಆ ಥರ ನೀವು 2ನೇ ಚಳವಳಿ ನೀವು ಇಮಿಡಿಯೇಟ್ ಆಗಿ ಲಾಂಚ್ ಮಾಡೋದಕ್ಕೆ ನೀವೆಲ್ಲ ಮಾತಾಡ್ಕೊಂಡು ಮಾಡಬೇಕು. ಇದು ನಿಮ್ಗಳ ಮೊದಲನೇ ಅಸೈನ್ಮೆಂಟ್. 2ನೇದಾಗಿ ನಾನು ಹೇಳಿದಾಗೆ ಬನ್ನಿ, ಸರ್ಕಾರದ ಮೇಲೆ ಒತ್ತಡ ಏರಿ ನಿಮ್ಗೆ ಏನು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀವಿ ಇವತ್ತಿನವರೆಗೂ, ಅದನ್ನ ಪಡಿಬೇಕು ಅಂತಂದ್ರೆ ಒಂದು ಒಗ್ಗಟ್ಟಿನ ಹೋರಾಟ ಮಾಡ್ಕೊಂಡು ನೀವು ಅದನ್ನ ಪಡಿಬೇಕು. ಆಮೇಲೆ ಒಳ ಮೀಸಲಾತಿ ಅಗತ್ಯ, ಅದರಲ್ಲಿ 2ನೇ ಮಾತಿಲ್ಲ. ನೀವು ಕೇಳದಿದ್ರೆ ನಾನು ಅದನ್ನ ಪ್ರತಿಪಾದನೆ ಮಾಡಿದ್ದೀನಿ. ಹಂಗಾಗಿ ಇವತ್ತು ನಾನು ಇಷ್ಟೆಲ್ಲ, ಯಾಕಂತಂದ್ರೆ ಇವತ್ತು ಹರಿಯಾಣ ಸ್ವಾಮಿಯವರು ಇರ್ಬೋದು, ಸಿದ್ದೇಗೌಡರು ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಹರ್ಷ ಎಲ್ಲರೂ ಇಲ್ಲಿ ಕುಂತಿರೋರೆಲ್ಲ ಸೇರಿ ಅವರೆಲ್ಲ ಅವ್ರವ್ರ ಮಟ್ಟಕ್ಕೆ ಹೋರಾಟ ಮಾಡಿದ್ದಾರೆ. ಇಲ್ಲ ಅಂತಲ್ಲ, ಆನಂದ ಸ್ವಾಮಿಯವರು 40 ವರ್ಷ ಹೋರಾಟ ಮಾಡಿ, 50 ವರ್ಷ ಹೋರಾಟ ಮಾಡಿ ಏನೂ ಆಗಲಿಲ್ಲ. ಅಂದ್ರೆ ಹೋರಾಟ ಮಾಡೋದು ಒಂದು ಅಧಿಕಾರಕ್ಕೋಸ್ಕರಾಗಿ, ಒಂದು ಸ್ಥಾನಮಾನಕ್ಕೋಸ್ಕರ, ಒಂದು ನೆಮ್ಮದಿ ಇರುತ್ತೆ ಅವ್ರಿಗೆ. ಸಾವಿರಾರು ಜನರ ಬದುಕನ್ನ ನಾನು ಸುಧಾರಣೆ ಮಾಡಿದೆ ಅಂತ ಆ ಉದ್ದೇಶಕ್ಕೋಸ್ಕರ ಶ್ರೀಕಾಂತ್ ಅವರು ಆಗಲಿ, ವಿಠಲ್ ಅವರು ಆಗಲಿ, ಇವೆಲ್ಲ ಮಾಡ್ತಾ ಇರೋದು. ಹಂಗಾಗಿ ನಾನು ಪಿರಿಯಾಪಟ್ಟಣ ಯಾವುದೋ ಅದು ಆಡಿ ಬಗ್ಗೆ ಮೊನ್ನೆ ಪ್ರಶ್ನೆ ಕೇಳಿದ್ದೆ. ಈ ಆಡಿಯಲ್ಲಿ ಯಾಕೆ ಕರೆಂಟ್ ಹಾಕಲ್ಲ, ಯಾಕಿಲ್ಲ, ಅಂಡರ್ಗ್ರೌಂಡ್ ಕೇಬಲ್ ಯಾಕೆ ಹಾಕಕ್ಕೆ ಬಿಟ್ಟಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಯಾರೋ ಬಂದಾಗ ಲಾಸ್ಟ್ ಟೈಮ್ ಶ್ರೀಕಾಂತ್ ಬಂದಾಗ ಯಾರೋ ಬಂದಿದ್ದೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ನಾನು ಹಾಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ನಾನು ವಿಧಾನಸಭೆಯಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೆ. ಅದನ್ನ ಇನ್ನಷ್ಟು ಆಮೇಲೆ ಆಶ್ರಮ ಶಾಲೆಗಳು ಸುಧಾರಣೆ ಆಗಬೇಕು ಅಂತ ಅಂದ್ಬಿಟ್ಟೇಳಿ ಆಶ್ರಮ ಶಾಲೆಗಳನ್ನ ಒಂಥರ ಏನು ಭ್ರಷ್ಟಾಚಾರದ ಕೇಂದ್ರಗಳಾಗ್ಬಿಟ್ಟಿದ್ದಾವೆ. ಅದು ಎಜುಕೇಶನು ಇಲ್ಲ, ಊಟನೂ ಇಲ್ಲ, ವ್ಯವಸ್ಥೆನೂ ಇಲ್ಲ, ಆ ಮಕ್ಕಳಿಗೆ ಅಟ್ಮಾಸ್ಫಿಯರು ಇಲ್ಲ. ಹಂಗಾಗಿ ಅಧ್ವಾನ ಆಗ್ಬಿಟ್ಟಿದ್ದಾವೆ. ಹಂಗಾಗಿ ಈ ಥರದ್ದನ್ನೆಲ್ಲ ಸೀರಿಯಸ್ ಇಶ್ಯೂಸ್ನ ತಗೊಬೇಕು. ನಾನೊಬ್ಬ MLC ಆಗಿದ ತಕ್ಷಣ ನಿಮ್ಮನ್ನೆಲ್ಲ ಸುಧಾರಣೆ ಮಾಡ್ಬಿಡ್ತೀನಿ, ಇಲ್ಲಿ ಬಂದು ಸನ್ಮಾನ ಮಾಡಿಸ್ಕೊಂಡು ಸುಳ್ಳು ಗಿಳಿ ಹೇಳ್ಕೊಂಡು ಹೋಗೋ ಅಭ್ಯಾಸ ನನಗಿಲ್ಲ. ಪ್ರಾಮಾಣಿಕವಾಗಿ ಏನು ನನ್ನ ಅವಧಿಯಲ್ಲಿ ಏನು ಮಾಡಬೇಕು, ಯಾರಿಗೆ ಧ್ವನಿ ಇಲ್ಲದೆ ಇರುವಂಥ ಸಮುದಾಯಗಳು, ಇಲ್ಲ ನೀವಿರ್ಬೋದು, ಇಲ್ಲ ಸಣ್ಣ ಪುಟ್ಟ ಜಾತಿಗಳಿರ್ಬೋದು. ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ವಿಧಾನಸಭೆಯಲ್ಲಿ. ಅಕ್ಸರು, ನಯನ ಕ್ಷತ್ರಿಯ, ಗಾಣೂರು, ಕುಂಬಾರರು, ಆಮೇಲೆ ಬೆಸ್ತರು, ಈ ಥರ ಸಣ್ಣ ಪುಟ್ಟ ಜಾತಿಗಳೇನಿದ್ದಾವೆ, ಆಮೇಲೆ ದರ್ಜಿಗಳು, ಇವರಿಗೆಲ್ಲ ಎಷ್ಟೆಷ್ಟು ಗ್ರಾಂಟ್ ಕೊಟ್ಟಿದ್ದೀವಿ ನಿಮ್ಮ ಕಾರ್ಪೊರೇಷನಲ್ಲಿ ಅಂತ ಮಿನಿಸ್ಟ್ರು ಬಂದು ಕೂತ್ಕೊಂಡು 15 ದಿನ ಮುಂದಕ್ಕೆ ಆದ್ಮೇಲೆ ಕೊಡ್ತೀವಿ ಉತ್ತರ ಅಂತಂದ್ರೆ. ಅಂದರೆ ಈ ಥರ ಪ್ರಶ್ನೆಗಳು ಕೇಳಕ್ಕೆ ಹೋಗೋದು ಸರ್ಕಾರಕ್ಕೆ ಮುಜುಗರ ಅಂತ. ನಮಗೇನು ಅದನ್ನು ತಲೆ ಕೆಡ್ಸೋಣಲ್ಲ. ಈ ಥರ ಭಾಳ ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾರು ಜನಸಂಖ್ಯೆಯಲ್ಲಿ ಕಡಿಮೆ ಇರುವಂಥ ಜಾತಿಗಳಿದ್ದಾರೆ ಮತ್ತು ಆರ್ಥಿಕವಾಗಿ ಯಾರು ಸಬಲರಿಲ್ಲ, ಅಂಥ ಜಾತಿಗಳನ್ನ ಮಾತ್ರ ಭಾಳ ಕೆಟ್ಟ ಸ್ಥಿತಿಗೆ ತಗೊಂಡು ಹೋಗ್ಬಿಟ್ಟಿದೆ. ಈ ಹಿಂದೆ ಇದ್ದಂಥ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಈ ಏನು ಸಣ್ಣ ಕುಬ್ಜ ಜಾತಿಗಳಿದ್ದಾವೆ ಇವು ಭಾಳ ಸಫರ್ ಆಗ್ಬಿಟ್ಟಿದ್ದಾವೆ. ನೀವೆಲ್ಲ ಸುಧಾರಿಸ್ಕೊಬೇಕು ಅಂತಂದರೆ ಒಂದು ಶಿಕ್ಷಣದಿಂದ ಮಾತ್ರ, ಒಂದು ಹೋರಾಟದಿಂದ ಮಾತ್ರ, ಸಂಘಟನೆಯಿಂದ ಮಾತ್ರ ಅನ್ನೋದಕ್ಕೆ ಬಾಬಾ ಸಾಹೇಬ್ ಹೇಳಿದಂಗೆ ನೀವು 3 ಇದ್ರೆ ಆಗಲ್ಲ. ನೀವು ಚಳುವಳಿನ ಆದಷ್ಟು ಬೇಗನೆ ಲಾಂಚ್ ಮಾಡಬೇಕು. ಈ ಭಾಗದಲ್ಲಿ ಚಳುವಳಿನ ನೀವು ಆದಷ್ಟು ಬೇಗ 2 ತಿಂಗಳಲ್ಲಿ ಲಾಂಚ್ ಮಾಡ್ತೀರೋ, 1 ತಿಂಗಳಲ್ಲಿ ಮಾಡ್ತೀರೋ, ನಿರಂತರವಾಗಿ ನಡೀಬೇಕು. ನಿರಂತರವಾದಂಥ ಹೋರಾಟ ಮಾಡಿ ಈ ಹಕ್ಕುಗಳನ್ನ ನೀವು ಪ್ರತಿಪಾದನೆ ಮಾಡಬೇಕು. ಇಲ್ಲ ಅಂತಂದರೆ ಇದರಲ್ಲಿ ಯಾವುದೂ ಸಿಗಲ್ಲ. ಇಂಥ ಪಾರ್ಲಿಮೆಂಟ್ಗಳು ನಡೀತಾನೆ ಇರ್ತವೆ, ನಂತರದವರು ಕರೆಸ್ತಾನೆ ಇರ್ತೀರಿ, ಮಾತಾಡ್ಬಿಟ್ಟು ನಿಮಗೆಲ್ಲ ಇಲ್ಲಿ ಬಂದು ನಿಮಗೆಲ್ಲ ಮಾಡ್ತೀವಿ ಹಂಗೆ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ. ಅದೆಲ್ಲ ಅಷ್ಟು ಈಸಿ ಅಲ್ಲ, ಆಯಿತಾ? ಕೆಲವೆಲ್ಲ ಮಾಡಿಸ್ಬೋದು. ನೀವು ಕೆಲವೆಲ್ಲ ಹೇಳಿದಿರಿ, ಬಿರ್ಸಾ ಮುಂಡಾದು ಭವನ ಕಂಪ್ಲೀಟ್ ಮಾಡಿಸಿ, ಅದು ಸ್ಟ್ಯಾಚು ಅಂಥದ್ದೆಲ್ಲ ಮಾಡಿಸ್ಬಿಡೋಣ. ಅದೆಲ್ಲ ನಮ್ಮ ಲೆವೆಲಲ್ಲಿ ಆಗ್ಬಿಡುತ್ತೆ. ಸರ್ಕಾರದ ಗಮನ ತೆಗಿಬೇಕು, ರಾಜಕೀಯ ಅಧಿಕಾರ ಸಿಗಬೇಕು, ಆರ್ಥಿಕವಾಗಿ ಅಧಿಕಾರ ನಿಮಗೆ ಶಕ್ತಿ ಸಿಗಬೇಕು ಅಂತಂದರೆ ನಾನು ಹೇಳ್ದಂಗೆ ಮಾಡಬೇಕು. ಆಮೇಲೆ ಆದಷ್ಟು ಬೇಗನೆ ನೀವೆಲ್ಲರೂ ಸೇರಿ ಯಾರಾದರೂ ಒಬ್ಬನಿಗೆ
ನಿಮ್ಮಲ್ಲಿ 25 20 ಕಂಡ್ರೆ ಅವನ ಯಾವ ಜೇನು ಕುರ್ಬಂಗಾಗಲ್ಲ, ಜೇನು ಕುರ್ಬನ್ ಕಂಡ್ರೆ ಕಾಡು ಕುರ್ಬಂಗಾಗಲ್ಲ, ಅವೆಲ್ಲ ಮಾಡ್ಕೊಂಡು ಬರೋಕೆ ಹೋಗ್ಬೇಡಿ. ನಿಮ್ಮಲ್ಲೇ ಒಂದೇ ಹೆಸರಾಗಿರ್ಬೇಕು. ಅವನು ಮೂಲ ಆದಿವಾಸಿ ಆಗಿರ್ಬೇಕು, ಅವನಿಗೆ ಕ್ಯಾರೆಕ್ಟರ್ ಇರ್ಬೇಕು, ಆಮೇಲೆ ವಿದ್ಯಾವಂತ ಆಗಿರ್ಬೇಕು. ಯಾರನ್ನೋ ಸೈನ್ ಹಾಕಕ್ಕೆ ಬರ್ದಿರೋನ್ನ ತಗೊಂಬಂದು ಅಲ್ಲಿ ಹೊರಗಡೆ ಕೊಡಕ್ಕೆ ಹೋಗ್ಬೇಡಿ. ನಮ್ಮಿಂದ ಸ್ವಾಮಿ ಇದೊಂದು ಹೆಸರಿದೆ, ನೀವು ಇದಕ್ಕೆ ಅವಕಾಶ ಪಡಿ. ಈಗ ಮಾಡ್ತಾ ಇದ್ದೀರಲ್ಲ, ನಮ್ಮನ್ನು ವಿಧಾನ ಪರಿಷತ್ ಕಳಿಸಿ ಇದೊಂದು ಹೆಸರು ನಮ್ಮಲ್ಲಿ ಅಷ್ಟೇ, ಒಂದೇ ಹೆಸರು ಮಾಡಿ ಸರ್ ಅಂತ ಕೊಡಿ. ಕಾಲ ಹತ್ರ ಬಂದಿದೆ, ಆಗುತ್ತೆ. ಯಾಕಂದ್ರೆ ಇವತ್ತು ಬಹಳಷ್ಟು ಅಧಿಕಾರ ಇವತ್ತು ಶ್ರೀಮಂತರಿಗೆ ಸಿಗ್ತಾ ಇದೆ, ದಬ್ಬಾಳಿಕೆ ಮಾಡೋರು ಸಿಗ್ತಾರೆ, ವಿಷನ್ ಇಲ್ದವರು ಸಿಗ್ಬಿಡುತ್ತೆ. ಬಡವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ ಅಧಿಕಾರ. ಯಾರೋ ಒಬ್ಬರೋ ಇಬ್ಬರು ನಮಗೆ ಯಾರೋ ಒಬ್ಬೊಬ್ಬರು ಅಲ್ಲಲ್ಲಿ ಕೂರ್ಕೊಳ್ತೀವಿ ಅಷ್ಟೇ. ಹಂಗಾಗಿ ಆದಿವಾಸಿಗಳಿಗೆ ಸಿಗ್ಬೇಕು ಅಂತಂದ್ರೆ ಇದು ರೈಟ್ ಟೈಮ್. ಇದು ಜೂನಲ್ಲಿ ಇರೋದು ಸಮಯ ಬಹಳ ಶಾರ್ಟ್ ಇದೆ. ಜೂನ್ ತಿಂಗಳಲ್ಲಿ ನಾಮಿನೇಷನ್ ಆಗೋದು. ಅಷ್ಟ್ರ ಒಳಗಡೆ ನೀವು ಸ್ಟಾರ್ಟ್ ಮಾಡಬೇಕು. ಪತ್ರಿಕಾಗೋಷ್ಠಿಗಳು ಮಾಡಬೇಕು, ಲೆಟರ್ ಬರೀಬೇಕು, ರಾಹುಲ್ ಗಾಂಧಿ ಲೆಟರ್ ಬರೀಬೇಕು, ರಾಜೀವ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರೀಬೇಕು. ಎಲ್ಲರೂ ಭೇಟಿಯಾಗಬೇಕು. ಭೇಟಿಯಾಗಿ ನೀವೆಲ್ಲ ಒಂದು 10-15 ಜನ 20 ಜನ ಗುಂಪು ಮಾಡ್ಕೊಂಡು ಒಂದ್ಸಾರಿ ಎಲ್ಲ ಬಂದು ನಾವು ಕೊಡ್ಬೇಕು ಸರ್, ನಾವು ಇಷ್ಟು 1000 ಜನ ಇದ್ದೀವಿ, ಇಷ್ಟು ಓಟ್ ಇದೆ, ಇಷ್ಟು ತಾಲೂಕಲ್ಲಿ ಇದ್ದೀವಿ, 38 ತಾಲೂಕಲ್ಲಿ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ನಮ್ಮಲ್ಲಿ 10ರಿಂದ 25,000 30,000 ಓಟ್ ಇದೆ, ನಾವು ಹಾಕಿಲ್ವ ನಿಮ್ಗೆ ಇಷ್ಟು ವರ್ಷ ನಮ್ಗೆ ಕೊಡಿ ಅಂತ ನೀವು ಪ್ರತಿಪಾದನೆ ಮಾಡಬೇಕು. ಒಬ್ಬರೇ ಮನಸ್ಸು ಆಗಿದೆ. ಇಲ್ಲಾಂದ್ರೆ ನೀವು ಈ ಥರ ಏನು ಮಾಡೋದಿಲ್ಲ. ಒಳ್ಳೆ ಸಮಯ. ಭಾಳ ಜನ ಬಂದು ಕೇಳ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಆದಿವಾಸಿಗಳಿಂದ ಯಾರು ಬಂದು ಕೇಳಿದವರಿಲ್ಲ. ನೀವು ಯಾರಾದರೂ ಒಬ್ಬರು ಮಾಡ್ಬೋದು. ಭಾಳ ಒಳ್ಳೆ ವಿದ್ಯಾವಂತನ ಕಳಿಸಿ. ಅವನು ವಿದ್ಯಾವಂತ ಆಗ್ಬಿಟ್ಟು ಅವ್ರ ಮನೆಯವ್ರಿಗೆ ಮಾಡ್ಕೊಂಡ್ರೆ ಅಂಥವ್ರು ಕಳ್ಸಕ್ಕೆ ಹೋಗ್ಬಿಡಿ. ವಿದ್ಯಾವಂತರು ಭಾರಿ ಡೇಂಜರ್ ಇದ್ದಾರೆ, ಈಗ ಫ್ರಾಡ್ ಇದ್ದಾರೆ. ಆಯ್ತಾ, ಓದ್ಬಿಟ್ಟು ಅವ್ರವ್ರ ಮನೆಯವ್ರಿಗೆ ಮಾಡ್ಕೊಂಡ್ಬಿಡ್ತಾರೆ. ಬೋರು ಅವನಿಗೆ ಬರುತ್ತೆ, ಆಮೇಲೆ ಯಾವುದೋ ಗಾಡಿನೋ ಅವನೇ ತಗೊಂತಾನೆ, ಅದು ಯಾವುದೋ ಸ್ಕೀಮಲ್ಲಿ ಅವನೇ ತಗೊಂತಾನೆ. ಈ ಸಂಘಟನೆ ಮಾಡೋರು ನೋಡಿದ್ದೀನಿ ನಾನು. ಎಲ್ಲ ಸ್ಕೀಮ್ ಅವ್ನ ಮನೆಗೆ ಹೋದ್ಮೇಲೆ ನೆಕ್ಸ್ಟು ಅವ್ರ ತಮ್ಮನ ಮನೆ ಮೇಲೆ, ಆಮೇಲೆ ಅವನ ಚಿಕ್ಕಪ್ಪನ ಮನೆಗೆ ಹಿಂಗೆ ಹೋಗಿ ಇವತ್ತೆಲ್ಲ ಫ್ರಾಡ್ ಹುಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ನೀವು ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಯಾರಾದ್ರೂ ಒಬ್ಬನ ಪ್ರಾಮಾಣಿಕರನ್ನ ಸ್ವಲ್ಪ ಯುವಕರನ್ನ ಮಾಡಿ. ನಿಮಗೆ ಇನ್ನೊಂದು 20 ವರ್ಷ ನಿಮಗೆ ನಾಯಕತ್ವ ಸಿಗ್ಬೇಕು, ನಿಮ್ಮ ವಾಯ್ಸ್ ಆಗಿರ್ಬೇಕು ಅವನು. ಆ ಥರದವ್ರಿಗೆ ಅವಕಾಶ ಮಾಡಿಕೊಟ್ಟು ನೀವೆಲ್ಲರೂ ಸೇರಿ ಒಂದು ಹೆಸರು ತಗೊಂಬನ್ನಿ. ಖರ್ಗೆ ಅವ್ರು ಬಂದಾಗ ಬನ್ನಿ. ಒಂದು 15 ಜನನೋ 20 ಜನ ಬನ್ನಿ, ಒಂದು 10 ಜನ ಬನ್ನಿ. ಎಲ್ಲ ಸಮುದಾಯದವರು ಅದರಲ್ಲಿ ಇರಲಿ. ಮೂಲ ಆದಿವಾಸಿಗಳಿರ್ಬೇಕು. ಆಯ್ತಾ, ನೀವು ಬೇರೆಯವರು ಯಾರು ಕರ್ಕೊಂಡು ಬರೋಕ್ಕೆ ಹೋಗ್ಬೇಡಿ. ಆದಿವಾಸಿಗಳು ಬನ್ನಿ. ನಿಮಗೆ ಕೇಳ್ಕೊಳ್ಳಿ, ನಾನು ಸಮಯ ಕೊಡ್ತೀನಿ. ಶ್ರೀಕಾಂತ್ ಅಂತವರು, ಆನಂದ್ ಸ್ವಾಮಿ ಅಂತವ್ರು ಬೇಕಾದ್ರೆ ಜೊತೆ ಕರ್ಕೊಂಡ್ಬನ್ನಿ. ಅವರು ಹೇಳಿ ನಿಮ್ಗೆ ಇದೆ ಸರ್ ಈ ಥರ ಒಂದು ಅವಕಾಶ ಅಂತ ಅಂದ್ಬಿಟ್ಟು. ಶ್ರೀಕಾಂತ್ ಅವರು ಅಟ್ಲೀಸ್ಟ್ ಒಬ್ಬ ಜಾತಿ ಅಂತ ಹೊರಟೋಗ್ಬಿಟ್ಟು ಉಪಾಧ್ಯಕ್ಷ ಮಾಡೋಕ್ಕೆ ಭಾಳ ದೊಡ್ಡ ಕೂಡಿಗೆ ಇದೆ. ಆವತ್ತಿನ ಕಾಲಕ್ಕೆ ಇವತ್ತಿನ ಕಾಲ ಆಗಿದೆ, ಆಯ್ತಾ ಇರಲಿಲ್ಲ. ಆವತ್ತಾಗಿದ್ದಕ್ಕೆ ಸಿದ್ದರಾಮಯ್ಯವರು ದೇವೇಗೌಡರು ಎಲ್ಲ ಸೇರಿ ಮಾಡಿಬಿಟ್ರು. ಈಗ ಅದನ್ನು ಕಷ್ಟ ಇದೆ. ಹಾಗಾಗಿ ನೀವು ಮಾಡಿ. ಆಗ ಈ ಥರದ್ದು ಇರಲಿಲ್ಲ. ಅವಾಗ ಆದಿವಾಸಿಗಳಿಗೆ ರಿಸರ್ವೇಷನ್ ಇಂಥ ಪ್ರಾಬ್ಲಮ್ ಏನು ಆಗಿರಲಿಲ್ಲ. ಹಾಗಾಗಿ ಒಳ್ಳೆಯ ಹೆಸರು ಒಬ್ಬರನ್ನ ನೀವು ಫೈನಲೈಸ್ ಮಾಡಿ. ಇದು ಫೆಬ್ರವರಿ ಮಾರ್ಚ್ 15ನೇ ತಾರೀಕು ಒಳಗಡೆ ನಿಮ್ಮಲ್ಲಿ ಒಂದು ಹೆಸರು ಬರುತ್ತೆ, ನೀವು ಫೈನಲೈಸ್ ಮಾಡ್ಕೊಂಡು. 15ನೇ ತಾರೀಕು ಪ್ರಾರಂಭ ಮಾಡಿದ್ರೆ ಜೂನ್ ಜುಲೈ ಒಬ್ಬರು MLC ಆಗ್ಬಿಡ್ತಾರೆ ನಿಮ್ಮ. ಆಯ್ತಾ, ಇದನ್ನು ಮಾಡಿ, ಚಳುವಳಿ ಮಾಡಿ. ಆ ಚಳುವಳಿನ ನೀವು ಲಾಂಚ್ ಮಾಡಿದಾಗ ಪಕ್ಷ ಜಾತಿ ಭೇದ ಎಲ್ಲ ಮರ್ತಿ ನಾನು ಭಾಗವಹಿಸ್ತೀನಿ ನಿಮ್ಮ ಜೊತೆ. ಆ ಚಳುವಳಿಯಲ್ಲಿ ನಿಮ್ಮ ಹಕ್ಕುಗಳಿಗೋಸ್ಕರಾಗಿ ಈ ಹಕ್ಕುಗಳನ್ನ ಕೊಡಬೇಕು ಅಂತ ನಾನು ವಿಧಾನ ಪರಿಷತ್ತಲ್ಲಿ ಏನು ಮಾತಾಡ್ತೀನೋ ಅದನ್ನು ಇಲ್ಲೂ ನಿಮ್ಮ ಜೊತೆ ಇರ್ತೀನಿ. ನಾನು ತಪ್ಪಿಸ್ಕೊಂಡು ಹೋಗೋನಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಗಳ ಪರವಾಗಿ ಸದಾ ನಾನು ಕೆಲಸ ಮಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ಯಾರೂ ಇಲ್ಲ ಈಗ. ನಾನು ನೋಡ್ತಾ ಇದ್ದೀನಿ, ಯಾರಾದರೂ ಇನ್ನೊಬ್ಬ ಇದೇನೇನೋ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡಿದೆ ನಾನು. ಪಾಪ ಅಲ್ಲಿ ಯಾರೋ ಒಬ್ಬರು ಸಿದ್ಧಿ ಅಂತ ಒಬ್ಬರು ಮಾಡೋರೆ BJPಯಿಂದ, ಒಳ್ಳೆ ಮನುಷ್ಯ, ಸ್ವಲ್ಪ ಮಾತು ಕಡಿಮೆ. ಹಾಗಾಗಿ ಆ ಥರದವರು ಒಳ್ಳೆ ಮನುಷ್ಯ, ಜೆಂಟ್ಲ್ಮ್ಯಾನ್ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ, ಮಾತು ಕಡಿಮೆ. ಹಾಗಾಗಿ ಯಾರೂ ಪರವಾಗಿ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ, ಆಮೇಲೆ ನಾನು ಮಾತಾಡೋದಕ್ಕೂ ನೀವೇ ಬಂದು ಮಾತಾಡೋಕ್ಕೆ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನಿಮಗೆ ಇನ್ನೂ ಸಮಸ್ಯೆ ನಮಗಿನ್ನ ಜಾಸ್ತಿ ಇರುತ್ತೆ. ಭಾಳ ತಳಮಟ್ಟದಿಂದ ಬಂದಿರೋದ್ರಿಂದ ನಿಮ್ಮಂಥವ್ರೆ ಅಲ್ಲಿ ಒಳಗಡೆ ಒಬ್ಬರು ಬಂದ್ಬಿಟ್ರೆ ಆ ಸಮಸ್ಯೆಗಳು ಬಂದಾಗ ನೀವು ಅದ್ರ ಬಗ್ಗೆ ಮಾತಾಡಿ ಸರ್ಕಾರ ಗಮನ ಸೆಳೆಯಬಹುದು. ಇಷ್ಟನ್ನು ಹೇಳಿ ನಾನು ಇವತ್ತು ಮಧ್ಯಾಹ್ನ 4 ಗಂಟೆಗೆ ಕೊಳ್ಳೇಗಾಲಕ್ಕೆ ಹೋಗ್ಬೇಕು.
ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಒಪ್ಕೊಂಡಿತ್ತು. ಅಲ್ಲೂ ಇದೇ ಥರ ಯಾವುದು ಬೇರೆ ಥರ ಹಿಂದಿನ ಥರದ್ದೇ ಒಂದು ಸಮಸ್ಯೆ ಇರುವಂಥ ಕಾರ್ಯಕ್ರಮ ಅದು. ಹಾಗಾಗಿ ನಮಗೇನು ರೋಟ್ರಿ ಲೈನ್ಸ್ ಕ್ಲಬ್ ಅವ್ರೇನು ಕರೆಯಲ್ಲ, ಎಲ್ಲ ಕರೆಯೋದೆಲ್ಲ ನಿಮ್ಮ ಹಂಗಾಗಿ ನಾನು ಹೋಗ್ಬೇಕು. ನಾನು ಇಷ್ಟನ್ನು ಹೇಳಿ ಶ್ರೀಕಾಂತ್ ಅವರು ಮತ್ತು ಹರ್ಷ ಅವರು, ವಿಠಲ್ಲು ಮತ್ತು ಜಯಪ್ಪ ಇವೆಲ್ಲರೂ ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಕರೆದು ಈ ಬಗ್ಗೆ ಭಾಗವಹಿಸಿ ನಿಮ್ಗಳ ಸಮಸ್ಯೆಗಳನ್ನ ಆಲಿಸಿ ಇಡೀ ದಿನ ನೀವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿರೋದ್ರ ಜೊತೆಗೆ ನಾನು ಹೇಳಿದ್ದನ್ನು ಚರ್ಚೆ ಮಾಡಬೇಕು. ಇಲ್ಲಿಂದ ಊಟ ಮಾಡ್ಕೊಂಡು ಹೊರಟೋಗ್ಬಿಡೋದಲ್ಲ, ನೀವು ನಾನು ಹೇಳಿದ್ದನ್ನು ಚರ್ಚೆ ಮಾಡಬೇಕು. ಆಮೇಲೆ ವಯಸ್ಸಾದವ್ರನ್ನೆಲ್ಲ ಚಳವಳಿ ಕರ್ಕೊಂಬರಕ್ಕೆ ಹೋಗ್ಬಿಡಿ, ಎಲ್ಲ ಯೂಸ್ನ ಕರ್ಕೊಂಬರ್ಬೇಕು. ಈಗ ಅವ್ರನ್ನ ದಾರಿಗೆ ತರಬೇಕು ಅಂತ ನಾನು ಹೇಳ್ತಾ ಇರೋದು. ಅವ್ರನ್ನ ಎಳ್ಕೊಂಡು ನಮ್ಮ ಹಕ್ಕಿನ ನಾವು ಪ್ರತಿಪಾದನೆ ಮಾಡಬೇಕು. ನಾವು ಎಲ್ಲರಿಂದ ಹೋಗ್ತಿದ್ದೀವಿ ಬರಬೇಕು ಅಂತ. ನೀವು ಇದನ್ನು ಕಟ್ಟಿರಿ, ನೆಕ್ಸ್ಟ್ ಬರೋ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಿಮ್ಗೆ ಬಂದು ನಿಮ್ಮ ಮನೆ ಬಾಗಿಲು ಬಂದ್ಬಿಡ್ತಾರೆ ರಾಜಕೀಯ ಪಕ್ಷಿಗಳು. ಯಾವಾಗ ನೀವೆಲ್ಲ ಒಂದಾಗ್ಬಿಟ್ರೆ ಅಂತ ಗೊತ್ತಾಗ್ತಿದೆ, ಎದುರಿಗೆ ಬಂದ್ಬಿಡ್ತಾರೆ ಅವರು. ಬಂದು 25 ಸುಳ್ಳು ಹೇಳಿ ಒಂದು ಪ್ರೋಡಕ್ಟ್ಸ್ಕೊಂಡು ಹೋಗ್ತಾರೆ. ಹಂಗಾಗಿ ಸ್ವಲ್ಪ ನೀವೆಲ್ಲ ಒಗ್ಗಟ್ಟಾಗಬೇಕು. ಮಾಸ್ತಮ್ಮನಿಗೆ ಮನೆಯಲ್ಲಂತೆ, ಮಾಸ್ತಮ್ಮ ಒಂದು ಮನೆಗೆ ಹಾಕ್ಸ್ಕೊಡ್ತೀನಿ ಸುಮ್ಮನೆ. ಆಮೇಲೆ ಅದೇ ನಿಮ್ಮ ಮಕ್ಕಳ ಜೊತೆ ಗಲಾಟೆ ಅಂತಲ್ಲ, ನಿನ್ನ ಕಥೆ ಎಲ್ಲ ನಂಗೆ ಗೊತ್ತಾಗ ನಿನ್ನ ಮನೆ ಹಾಕ್ಬಿಟ್ಟು ಆಮೇಲೆ ಆ ಮನೇನ ಈಗ ಕೊಡೋದೇ ಇಷ್ಟ ಆಗಲ್ಲ ಮನೆ, ಅದ್ರಲ್ಲಿ 2 ಗೋಡೆ ಹಾಕ್ಕೊಂಡ್ಬಿಟ್ಟು